ಇವತ್ತಿನ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಸ್ಟಾರ್ಟ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಫಸ್ಟ್ ಅಪ್ಡೇಟು, IPL ನಂಗ ಬೇರೆ ಲೀಗ್ ಅಲ್ಲಿ ಇದೇ ರೀತಿಯಾಗಿ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ SA20 ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ರೂಲ್ಸ್ ಇರ್ತವೆ ಮತ್ತು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೂಲ್ಸ್ ಇರ್ತವೆ. ಪರ್ಟಿಕ್ಯುಲರ್ ಆಗಿ ನಾವು SA20 ಈ ಒಂದು ಟೂರ್ನಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಇಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಬಿಫೋರ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಅಥವಾ ಮೆಗಾ ಆಕ್ಷನ್ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಪ್ರೀ ಸೈನ್ ಮಾಡುವಂತಹ ಚಾನ್ಸ್ ಇರುತ್ತೆ ಯಾವುದೇ ಒಂದು ಪ್ಲೇಯರ್ ಮೇಲೆ. ಸೊ ಎಕ್ಸಾಕ್ಟ್ಲಿ ಆಗಿ ಅದೇ ಒಂದು ಇನ್ಫಾರ್ಮೇಶನ್ ಇದೆ. JSK ಟೀಮು, ಜಬರ್ಗ್ ಸೂಪರ್ ಕಿಂಗ್ಸ್ ಟೀಮು ಅಂದ್ರೆ JSK ಟೀಮು CSK ಫ್ಯಾಮಿಲಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಾಂಚೈಸ್ ಇದಾವೆ. JSK ಆಗಲಿ TSK ಆಗಲಿ, ನಾವು SA20 ಲೀಗ್ ಅಲ್ಲಿ JSK ಟೀಮ್ ಇದೆ. ಈ ಒಂದು JSK ಟೀಮು ಆಲ್ ಸೆಟ್ ಒಂದು ಇಂಗ್ಲೆಂಡ್ ಆಲ್ರೌಂಡರ್ ಗೆ ಪ್ರೆಸೆಂಟ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇದಷ್ಟೇ ಅಲ್ಲ, JSK ಟೀಮು ಇಂಗ್ಲೆಂಡ್ ನ ಒಂದು ಸ್ಟಾರ್ ಪ್ಲೇಯರ್ ಗೆ ಕೂಡ ಪಿಕ್ ಮಾಡೋಕೆ ರೆಡಿ ಆಗಿದ್ದಾರೆ. ಆದ್ರೆ ನಮ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾರಪ್ಪ ಆ ಪ್ಲೇಯರ್ ಗಳ ಇನ್ಫಾರ್ಮೇಶನ್ ಇಲ್ಲ. ಬಟ್ ರಿಪೋರ್ಟ್ಸ್ ನ ಪ್ರಕಾರ JSK ಟೀಮು ಆಲ್ ಸೆಟ್ ಒಂದು ಡೈನಾಮಿಕ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಅವರಿಗೆ ಪಿಕ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಗೊತ್ತಿರದೆ CSK ಮತ್ತು ಬೆನ್ ಸ್ಟೋಕ್ಸ್ ಅವರಿಗೆ ಆ ಒಂದು ಕನೆಕ್ಷನ್ ಇದೆ. ಬೆನ್ ಸ್ಟೋಕ್ಸ್ ಅವರು CSK ಟೀಮ್ ಅಲ್ಲಿ ಆಡಿದ್ದಾರೆ. ಈಗ ಆಲ್ ಸೆಟ್ JSK ಟೀಮು ಪ್ರೀಸನ್ ಆಗಿ ಬೆನ್ ಸ್ಟೋಕ್ಸ್ ಅವರಿಗೆ ಪಿಕ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನೋಡಮ್ಮ ಏನಾಗುತ್ತೆ, ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ. ಬೆನ್ ಸ್ಟೋಕ್ಸ್ ಅವರು JSK ಹೋದ್ರೆ ಅಲ್ಲಿ ಕ್ಯಾಪ್ಟನ್ ಆಗಿ ಪಿಕ್ ಆಗ್ತಾರ. ಯಾಕಪ್ಪ ಅಂದ್ರೆ ಫಾಫ್ ಡುಪ್ಲೆಸ್ ಅವರು ಅವರಿಗೆ ಸ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ರೀಸೆಂಟ್ ಆಗಿ JSK ಟೀಮು ಸ್ಟೆಫನ್ ಫ್ಲೇಮಿಂಗ್ ಅವರಿಗೆ ಕಿತ್ತಿ ಹಾಕಿದ್ದಾರೆ ಹೆಡ್ ಕೋಚ್ ಆಗಿ. ಮೇ ಬಿ ಇಲ್ಲಿ JSK ಟೀಮು ಅಲ್ಲಿ ಫಾಫ್ ಡುಪ್ಲೆಸ್ ಕೂಡ ಅವ್ರಿಗೆ ಕಿತ್ತಿ ಹಾಕಿ ಅವರ ಪ್ಲೇಸ್ ಅಲ್ಲಿ ಬೆನ್ ಸ್ಟೋಕ್ಸ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡುವಂತ ಚಾನ್ಸ್ ಇರುತ್ತೆ. ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ, ನಾವು ಆಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬೆನ್ ಸ್ಟೋಕ್ಸ್ ಅವರು SA20 ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಆ ಒಂದು ಟೂರ್ನಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಮತ್ತು ನೆಕ್ಸ್ಟ್ IPL 2027 ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ನಮ್ಮ ಟೀಮ್ ಇಂಡಿಯಾ ಮತ್ತೆ ನಂಬರ್ 1 ಟೀಮ್ ಆಗಿ ರಿಟರ್ನ್ ಆಗಿದ್ದಾರೆ. ಲಾಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆ ಒಂದು T20 ಸೀರೀಸ್ ನಲ್ಲಿ ಆ ಒಂದು ಸೀರೀಸ್ ಹೋದಾಗ ನಮ್ಮ ಟೀಮ್ ಇಂಡಿಯಾ ನಂಬರ್ 1 ಸ್ಥಾನದಿಂದ ಡೌನ್ ಆಗಿತ್ತು ICC T20I ಟೀಮ್ ರ್ಯಾಂಕಿಂಗ್ ನಲ್ಲಿ. ಈಗ ಯಾವಾಗ ಮೈಟಿ ಜಿಂಬಾಬ್ವೆ ವಿರುದ್ಧ 2 ಮ್ಯಾಚ್ ಗೆದ್ದಾಗ ಅಗೇನ್ ನಮ್ಮ ಟೀಮ್ ಇಂಡಿಯಾ ನಂಬರ್ 1 ಪ್ಲೇಸ್ ಗೆ ರೀ ಎಂಟ್ರಿ ಕೊಟ್ಟಿದೆ. ನಾವು ಈ ಒಂದು ಸೀರೀಸ್ ನ ಜಾಸ್ತಿ ಮಾತಾಡಬಾರದು, ಯಾಕಪ್ಪ ಅಂದ್ರೆ ನಾಟ್ ಅಪ್ ಟು ದಿ ಮಾರ್ಕ್. ಜಿಂಬಾಬ್ವೆ ಟೀಮ್ ವಿರುದ್ಧ ನಮ್ಮ ಟೀಮ್ ಏನಿದ್ರೆ ನಾಟ್ ಇಂಟ್ರೆಸ್ಟ್. ಏನಾದ್ರೂ ಒಂದು ಬಿಗ್ ಟೀಮ್ ವಿರುದ್ಧ ಪಾರ್ಟಿಸಿಪೇಷನ್ ಮಾಡಿದ್ರೆ ನಾವು ಅವಾಗ ಡಿಸ್ಕಷನ್ ಮಾಡಬೇಕಾಗಿತ್ತು. ಬಟ್ ಏನಾಗಲಿ, ಶ್ರೇಯಸ್ ಅಯ್ಯರ್ ಫಸ್ಟ್ ಸೀರೀಸ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದು. ಸೊ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಶ್ರೇಯಸ್ ಅಯ್ಯರ್ಗೆ. ಮುಂದೆ ಬಿಗ್ ಟೀಮ್ ವಿರುದ್ಧ ಸೀರೀಸ್ ವಿನ್ ಆಗ್ಲಿ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟ್, ನಾವು CSK ಟೀಮ್ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದಾವೆ. ನಿನ್ನೆ ಇನ್ಫಾರ್ಮೇಶನ್ ಕೊಟ್ಟಿದೆ, ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ ಸೆಟ್ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಬಿಗ್ ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ಕೋಚು, ಕ್ಯಾಪ್ಟನ್ ಮತ್ತೆ ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡೋಕೆ ಅಂತೇಳಿ. ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ 1 ಅಥವಾ 2 ಈ ಒಂದು ಡೇಟಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಆನ್ಲೈನ್ ಅಲ್ಲಿ ಈ ಒಂದು ಮೀಟಿಂಗ್ ನ ಅಟೆಂಡ್ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಬ್ರು ಚೆನ್ನೈ ಹೆಡ್ ಕ್ವಾರ್ಟರ್ಸ್ ಇಂದ ಅವರು ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಸೊ ಗೊತ್ತಿರದೆ ಕೋಚ್ ನ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಕೋಚ್ ರೇಸ್ ಅಲ್ಲಿ ಹೇಮಂಗ್ ಬದನ್ ಅವರು ರೇಸ್ ಅಲ್ಲಿ ಇದ್ದಾರೆ. ಬಟ್ ಇಟ್ಸ್ ಅಪ್ ಟು MSD ಅವರಿಗೆ ಬಿಟ್ಟಿದ್ದು, ಅವರು ಯಾರಿಗೆ ಪ್ರಿಫರೆನ್ಸ್ ನ ಕೊಡ್ತಾರೆ ಅಂತೇಳಿ. ಇನ್ನೊಂದು ಇನ್ಫಾರ್ಮೇಶನ್ ಬರ್ತಿದೆ, MS ಧೋನಿ ಅವರು ಆಲ್ ಸೆಟ್ CSK ಗೆ ಆಸ್ ಎ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ. ಅವರು ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಫಸ್ಟ್ MS ಧೋನಿ ಅವರು ಆಸ್ ಎ ಪ್ಲೇಯರ್ ಆಗಿ IPL ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಬೇಕು. ಕೆಲವೊಂದು ಇನ್ಫಾರ್ಮೇಶನ್ ಇದಾವೆ ಚೆನ್ನೈ ಸೂಪರ್ ಕಿಂಗ್ಸ್ ಏನೆಲ್ಲ ಮಾಡಬಹುದು ಆ ಒಂದು ಮೀಟಿಂಗ್ ನಲ್ಲಿ ಅಂತೇಳಿ. ಇಂಟ್ರೆಸ್ಟಿಂಗ್ ಅಪ್ಡೇಟ್. ಫಸ್ಟ್ ಶಿವಮ್ ದುಬೆ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಸ್ಟೇ ಆಗುವಂತ ಚಾನ್ಸಸ್ ಇದೆ. ಸೊ ಟ್ರೇಡ್ ಅಂತ ಇನ್ಫಾರ್ಮೇಶನ್ ಇದೆ. ಬಟ್ ಟ್ರೇಡ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಆಯುಷ್ ಮಾತ್ರೆಗೆ ಕೇಳ್ತಾ ಇದ್ದಾರೆ. ಬಟ್ ಆಯುಷ್ ಮಾತ್ರೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಬಿಡೋಕೆ ಇಷ್ಟ ಇಲ್ಲ. ಸೊ ಟ್ರೇಡ್ ಏನು ಕಂಟಿನ್ಯೂ ಆಗ್ತಾ ಇದೆ. ಬಟ್ ವಿ ಹ್ಯಾವ್ ಟು ವೇಟ್. ಆಗಸ್ಟ್ 2 ಅಥವಾ 3ಕ್ಕೆ ಮೀಟಿಂಗ್ ಆದ್ಮೇಲೆ CSK ಒಂದು ಡಿಸೈಡ್ ಆಗುತ್ತೆ ಏನ್ ಮಾಡ್ಬೇಕು ಅಂತೇಳಿ. ನೆಕ್ಸ್ಟ್ ರುತುರಾಜ್ ಗಾಯಕ್ವಾಡ್ ಮೇ ಬಿ ಆಸ್ ಎ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗುವಂತ ಚಾನ್ಸ್ ಇದೆ.
ನೆಕ್ಸ್ಟ್ ಹೇಮಂಗ್ ಬದನವರು ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗುವಂತ ಚಾನ್ಸ್ ಇದೆ ಮತ್ತು ಧೋನಿ ಮೆಂಟರ್ ಆಗುವಂತ ಚಾನ್ಸ್ ಇದೆ. ನೆಕ್ಸ್ಟ್ ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅಕ್ಷರ್ ಪಟೇಲ್, ಆಶುತೋಷ್ ಶರ್ಮಾ, ಮಾರ್ಕೋ ಯಾನ್ಸನ್, ಅದೇ ರೀತಿಯಾಗಿ ಸಾಯಿ ಕಿಶೋರ್ಗೆ CSK ಟೀಮು ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ. ಕೆಲವೊಂದು ಪ್ಲೇಯರ್ಸ್ ಹೆಸರು ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಪಾಸಿಬಲ್ ರಿಲೀಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪಾಸಿಬಲ್ ರಿಲೀಸ್ ಯಾವ್ಯಾವ ಅಂದ್ರೆ ಮ್ಯಾಥ್ಯೂ ಶಾಟು, ಹೆನ್ರಿ, ಫಾಲ್ಕ್ಸ್, ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಬಟ್ ಕೀ ಪ್ಲೇಯರ್ಸ್ ಇವರೆಲ್ಲರೂ. ನೆಕ್ಸ್ಟ್ ಖಲೀಲ್ ಅಹಮದ್ CSK ಟೀಮು ರಿಟರ್ನ್ ಮಾಡುವಂತ ಚಾನ್ಸ್ ಇರುತ್ತೆ ಮತ್ತು ನಥನ್ ಎಲಿಸ್ CSK ಟೀಮ್ ಅಲ್ಲಿ ಬ್ಯಾಕ್ ಆಗ್ತಾ ಇದ್ದಾರೆ. ಅಂದ್ರೆ ನಥನ್ ಎಲಿಸ್ ರೀಸೆಂಟ್ ಆಗಿದ್ದ 100 ಲೀಗ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. CSK ಟೀಮ್ ಯಾವುದೇ ಕಾರಣಕ್ಕೂ ನಥನ್ ಎಲಿಸ್ಗೆ ಬಿಡೋ ಮಾತಿಲ್ಲ. ಆದ್ರೆ ಕೆಲವೊಂದು ಟೀಮು ನಥನ್ ಎಲಿಸ್ಗೆ ಕೇಳ್ತಾ ಇದ್ದಾರೆ ಟ್ರೇಡ್ ಮುಖಾಂತರ ನಮಗೆ ಕೊಡಿ ಅಂತೇಳಿ. ಬಟ್ ನೋಡಮ್ಮ, ಚೆನ್ನೈ ಸೂಪರ್ ಕಿಂಗ್ಸ್ ಆಗಸ್ಟ್ 1 ಅಥವಾ 2ಕ್ಕೆ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ ಆದ್ಮೇಲೆ ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಕ್ ಅಲ್ಲಿ ಚೆನ್ನೈ ಫ್ಯಾನ್ಸ್ಗೆ ಎಕ್ಸೈಟಿಂಗ್ ನ್ಯೂಸ್ ಬರ್ತವೆ. ಕೋಚ್ ಯಾರು, ಕ್ಯಾಪ್ಟನ್ ಯಾರು, ಟ್ರೇಡ್ ಯಾರಿಗೆ ಮಾಡಬಹುದು ಅಂತ ಇನ್ಫಾರ್ಮೇಶನ್ ಬರ್ತವೆ. ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ನೀವು ನನ್ನ ಅಪ್ಡೇಟ್ಸ್ ನಂಬ್ರಿ ಅಥವಾ ಫೇಕ್ ಅಂತೇಳಿ ಕಮೆಂಟ್ಸ್ ಮಾಡಿ. ನನಗೆ ಮ್ಯಾಟರ್ ಆಗಲ್ಲ. ನ್ಯೂಸ್ ಏನ್ ಬರುತ್ತೆ, ರಿಪೋರ್ಟ್ಸ್ ಏನ್ ಬರ್ತವೆ, ಎಲ್ಲಾನು ಪೆನ್ ಟು ಪೆನ್ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ರೊಮಾರಿಯೋ ಶೆಫರ್ಡ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ರೀಸೆಂಟ್ ಆಗಿ ರೊಮಾರಿಯೋ ಶೆಫರ್ಡ್ ಮತ್ತು ಸ್ಯಾಮ್ ಕರ್ನ್ಗೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಇತ್ತು. ಬಟ್ ಆದ್ರೆ ಈಗ ರೊಮಾರಿಯೋ ಶೆಫರ್ಡ್ ಮತ್ತೆ ಫೈರ್ ಆಗಿದ್ದಾರೆ. ಸೊ ಇದೇ ರೀತಿಯಾಗಿ ಫೈರ್ ಆದ್ರಪ್ಪ ಅಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಥಿಂಕ್ ಮಾಡ್ತಾರೆ, ಏನಪ್ಪಾ ಇವರಿಗೆ ಟ್ರೇಡ್ ಮಾಡ್ಬೇಕಾ ಅಥವಾ ಬೇಡ ಅಂತೇಳಿ. ಯಾವ್ದಪ್ಪ ಟೂರ್ನಮೆಂಟ್ ಅಂತ ಕೇಳಿದ್ರೆ ಗ್ಲೋಬಲ್ ಸೂಪರ್ ಲೀಗ್. ಸೊ ಈ ಒಂದು ಟೂರ್ನಮೆಂಟ್ ರೊಮಾರಿಯೋ ಶೆಫರ್ಡ್ 21 ಬಾಲಲ್ಲಿ 52 ರನ್ಸ್ ನ ಸ್ಕೋರ್ ಮಾಡಿದರೆ, 2 4 ಮತ್ತು 6 6 ಅನ್ನು ಬಾರಿಸಿದ್ದಾರೆ. ಬರೋಬ್ಬರಿ 247 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದರೆ ರೊಮಾರಿಯೋ ಶೆಫರ್ಡ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಅನ್ನು ಎಲ್ಲಿಗೆ ತೆಗೆದುಕೊಂಡೋಗಿದ್ರು. ಸೊ ಇದೇ ಒಂದು ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಾರೆ, ಇವರಿಗೆ ಟ್ರೇಡ್ ಮಾಡ್ಬೇಕಾ ಅಥವಾ ಬೇಡ ಅಂತೇಳಿ. ಬಟ್ ಹೋಪ್ ಮಾಡೋಣ ರೊಮಾರಿಯೋ ಶೆಫರ್ಡ್ ಇದೇ ರೀತಿಯಾಗಿ ಫಾರ್ಮ್ ಅಲ್ಲಿ ಇರ್ಲಿ, RCB ಟೀಮ್ ಅಲ್ಲೇ ಇರ್ಲಿ ಅಂತೇಳಿ. ಯಾಕಪ್ಪ ಅಂದ್ರೆ ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ರೊಮಾರಿಯೋಗೆ ಈ ಒಂದು ಬ್ಲಾಕ್ ಡ್ರ್ಯಾಗನ್ ಗೆ ಟ್ರೇಡ್ ಮಾಡೋಕೆ ಇಷ್ಟ ಇಲ್ಲ. ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಕಮೆಂಟ್ಸ್ ಬಂದಿದ್ದು, ಸ್ಯಾಮ್ ಕರ್ನ್ ಬೇಡಪ್ಪ, ನಮಗೆ ರೊಮಾರಿಯೋ ಶೆಫರ್ಡ್ ಇರ್ಲಿ ಅಂತೇಳಿ ಕಮೆಂಟ್ಸ್ ಬಂದಿದ್ದು. ನೋಡೋಣ ಏನಾಗುತ್ತೆ. ನೆಕ್ಸ್ಟ್ ಅಭಿಷೇಕ್ ಶರ್ಮಾರ ಫಾರ್ಮ್ ಲಾಸ್ಟ್ 8 T20I ಮ್ಯಾಚ್ ಅಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬರೋಬ್ಬರಿ 353 ರನ್ಸ್ ನ ಸ್ಕೋರ್ ಮಾಡಿದರೆ, ಆವರೇಜ್ 19.6 ಇದೆ, 4 50s ಮತ್ತು 5 ಡಕ್ಸ್ ಇದ್ದಾವೆ. ಅಂದ್ರೆ ನಾವು ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಆ ಒಂದು 4 50 ನ ತೆಗೆದ್ಬಿಟ್ರೆ ಬರೋಬ್ಬರಿ 8 ಮ್ಯಾಚ್ ಅಲ್ಲಿ 137 ರನ್ಸ್, 126 ಬಾಲಿಗೆ ಆವರೇಜ್ 9 ಆವರೇಜ್ ಇಂದ ಸ್ಟ್ರೈಕ್ ರೇಟ್ 108 ಇಂದ ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅಭಿಷೇಕ್ ಶರ್ಮಾ ಅವರಿಗೆ ಬ್ಯಾಕ್ ಮಾಡ್ತಾ ಇದ್ದಾರೆ, ನೀವು ಎಷ್ಟು ಫ್ಲಾಪ್ ಆದ್ರೂ ಪರವಾಗಿಲ್ಲ, ನಾನು ನಿಮ್ಗೆ ಆಸ್ ಎ ಓಪನರ್ ಆಗಿ ಆಡಿಸ್ತೀವಿ ಅಂತೇಳಿ. ಆದ್ರೆ ಬೆಂಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ ಮತ್ತು ಬೇರೆ ಬೇರೆ ಡೈನಾಮಿಕ್ ಬ್ಯಾಟರ್ ಇದ್ದಾರೆ. ಪ್ರಭು ಸಿಮ್ರನ್ ಇದ್ದಾರೆ. ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ 3ನೇ T20 ಅಲ್ಲಿ ಪ್ರಭು ಸಿಮ್ರನ್ ಸಿಂಗ್ ಅವರು ಡೆಫಿನೆಟ್ ಆಗಿ ಓಪನಿಂಗ್ ಅಲ್ಲಿ ಆಡ್ತಾರೆ. ಅಭಿಷೇಕ್ ಶರ್ಮಾ ಅವರು ಬೆಂಚ್ ಅಲ್ಲಿ ಕೊಡೋದು ಕನ್ಫರ್ಮ್. ಏನಾದ್ರೂ ಪ್ರಭು ಸಿಮ್ರನ್ ಅವರು ಒಂದು ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಅವಾಗ ಇಲ್ಲಿ ಅಭಿಷೇಕ್ ಶರ್ಮಾ ಅವರಿಗೆ ಪ್ರೆಷರ್ ಬರುತ್ತೆ. ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಭು ಸಿಮ್ರನ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಟಿಮ್ ಡೇವಿಡ್ 100 ಲೀಗ್ ಅಲ್ಲಿ ಸ್ವಲ್ಪ ಎಡೌಟ್ ಆಗಿದೆ. ಅಗೇನ್ ಮತ್ತೆ ಉಸ್ಮಾನ್ ತಾರೀಖ್ ಪಾಕಿಸ್ತಾನ್ ಬೌಲರ್, ಅವರಿಗೆ ಬಾಲಿಂಗ್ ಆಗ್ಬೇಕಾದ್ರೆ ಅವರಿಗೆ ಇಷ್ಟ ಆಗಿಲ್ಲ ಆ ಒಂದು ಆಕ್ಷನ್. ಹಾಗೇನು ಆ ಒಂದು ಬಾಲ್ ಹಾಕಿದಾಗ ಟಿಮ್ ಡೇವಿಡ್ ಔಟ್ ಆಗಿದ್ದಾರೆ, ಕೀಪರ್ ಕಟ್ ಆಗಿದ್ದಾರೆ. ಆಮೇಲೆ ಅಲ್ಲಿ ಟಿಮ್ ಡೇವಿಡ್ ರಿವ್ಯೂ ಕೇಳಿದರೆ ನೋ ಬಾಲ್ ಅಂತೇಳಿ. ಬಟ್ ಅಂಪೈರ್ ಯಾವುದೇ ರೀತಿಯ ರಿಯಾಕ್ಷನ್ ಮಾಡಿದ. ಲಾಸ್ಟ್ ಟೈಮ್ ಕೂಡ ಹಿಂಗೆ ಆಗಿತ್ತು, ಕ್ಯಾಮ್ರನ್ ಗ್ರೀನ್ ಮತ್ತು ಉಸ್ಮಾನ್ ತಾರಿಕ್ ನಡುವೆ ಅದೇ ಒಂದು ಎಡವಟ್ ಆಗಿತ್ತು. ಅವಾಗ ICC ದವರು ಅವರ ಬಾಲಿಂಗ್ ಆಕ್ಷನ್ ನ ರಿವ್ಯೂ ಮಾಡಿದ್ರು. ಈಗ ಅಗೇನ್ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಮತ್ತೊಮ್ಮೆ ICC ದವರು ಉಸ್ಮಾನ್ ತಾರಿಕ್ ಅವರ ಆಕ್ಷನ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ. ಸೊ ಇದು ಸದ್ಯವಂತಹ ಇನ್ಫಾರ್ಮೇಶನ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಡೌಟ್ಸ್ ಅನ್ನ ಕಮೆಂಟ್ಸ್ ಮಾಡ್ಬಿಡ್ರಿ. ನೀವೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.